ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಇದು ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ 2024 ನಡೆದಿರುವಂತಹ ಒಂದು ಎಕ್ಸಾಮು ಯಾವುದಪ್ಪ ಅಂತ ನೋಡೋದಾದರೆ, ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITRs. ಅಂದರೆ ಇದನ್ನು ಶಾರ್ಟಾಗಿ ITR ಅಂತ ಕರಿತಿದ್ದೋ ಅಲ್ವಾ. ಸೊ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರೀವಿಯಸ್ ಇಯರ್ ಯಾರಲ್ಲಿ ಈಗ ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುವಂಥದ್ದು. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಆಗಿದೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಈ ಕ್ವಶನ್ ಪೇಪರಲ್ಲಿ ನಮಗೆ MCQ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ 12 ಮಾರ್ಕ್ಸು ಸಹ ಆಗಿರ್ಬೋದು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತೀರಾ. ಮತ್ತು ಈ ವಿಡಿಯೋದ ಎಂಡಲ್ಲಿ ಯಾರೆಲ್ಲ ಯಾವ ರೀತಿ ಸ್ಟಡಿ ಮಾಡಬೇಕು ಆ್ಯಂಡ್ ಯಾವ ರೀತಿ ನಾವೇನು ಸ್ಟಾರ್ಟ್ ಮಾಡಿಲ್ಲ ಅಂದ್ರೂ ಯಾವ ರೀತಿ ಓದ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇಂಪಾರ್ಟೆನ್ಸ್ನ ಈ ವಿಡಿಯೋದ ಎಂಡಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನಾನು ಮೊದಲನೇದಾಗಿ ಹೇಳಿದ ಹಾಗೆ ಇದು ತುಮಕೂರು ಯೂನಿವರ್ಸಿಟಿಯ ಪೇಪರ್ ಆಗಿರುವಂಥದ್ದು. ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ 2024 ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ ಆ್ಯಂಡ್ ಫೈಲಿಂಗ್ ಆಫ್ ITRs. ಸೊ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಈ ದಿನ ಈ ಪೇಪರ್ನ ನೋಡ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ, BComನ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮತ್ತು ನೋಟ್ಸ್ ಆಗಿರ್ಬೋದು, ಮತ್ತು ತುಮಕೂರು ಯೂನಿವರ್ಸಿಟಿ ಅಪ್ಡೇಟ್ಸ್ ಆಗಿರ್ಬೋದು ನನ್ನ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಿಮಗೆ ಆಲ್ರೆಡಿ ಎಲ್ಲ ಪ್ಯಾಟ್ರನ್ ಗೊತ್ತಾಗುತ್ತೆ. ಇದು 2 ಅವರ್ಸು ಮತ್ತು 60 ಮಾರ್ಕ್ಸ್ ಇರುವಂಥ ಎಕ್ಸಾಮಿನೇಷನ್ನು. ಸೊ ಇದು ಮೊದಲಾಗಿ MCQ ಕ್ವಶನ್ಸ್ ಇರುತ್ತೆ, ಎಲ್ಲ ಅಟೆಂಡ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸಿಗೆ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಮತ್ತು 4 ಮಾರ್ಕ್ಸಿಗೆ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದೆನ್ 12 ಮಾರ್ಕ್ಸಿಗೂ ಸಹ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ ಇಲ್ಲಿ ಯಾವ ಥರ ಅಂತ ನೋಡೋದಾದರೆ, ನಾವು ಕಂಪ್ಲೀಟ್ಲಿ 5 ಚಾಪ್ಟರ್ ಓದಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಯಾವುದಾದ್ರೂ 3 ಇಂದ 4 ಚಾಪ್ಟರ್ ಓದ್ಕೊಂಡ್ರು ಆರಾಮಾಗಿ ಔಟ್ ಆಫ್ ಸ್ಕೋರ್ನ ಮಾಡ್ಕೊಬೋದು. ಬಟ್ MCQನ ಎಲ್ಲ ಚಾಪ್ಟ್ರಿಂದ ಸಹ ನಾವಿಲ್ಲಿ ಓದ್ಕೊಬೇಕಾಗಿರುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ, MCQನಲ್ಲಿ ಫಸ್ಟ್ನೇ ಕ್ವಶನ್ ನೋಡಿ, ಡಿಪ್ರಿಸಿಯೇಷನ್ ಅವೈಲಬಲ್ ಈಸ್ ಅಸೆಟ್ಸ್ ಈಸ್ ಯೂಸ್ಡ್ ಫಾರ್ ಲೆಸ್ ದ್ಯಾನ್ 180 days ಡ್ಯೂರಿಂಗ್ ದ ಇಯರ್ ಆಫ್ ಆಕ್ವಿಸಿಷನ್ ಶೆಲ್ ಬಿ ಆಫ್ ದ ಬ್ಲಾಕ್ ರೇಟ್. ಅಂದರೆ ಸ್ವಾಧೀನಪಡಿಸಿಕೊಂಡ ವರ್ಷದಲ್ಲಿ 180 ದಿನಗಳಿಗಿಂತ ಕಡಿಮೆ ಅವಧಿಗೆ ಆಸ್ತಿಯನ್ನು ಬಳಸಿದರೆ ಈ ಗುಂಪಿಗೆ ಲಭ್ಯವಾಗುವ ಸವಕಳಿಯ ದರ, ಅಂದರೆ ಡಿಪ್ರಿಸಿಯೇಷನ್ ರೇಟ್ನ ಕೇಳ್ತಿದ್ದಾನೆ ಅಷ್ಟೇ, ಇನ್ನೇನು ಕೇಳ್ತಾ ಇಲ್ಲ. ಸೊ ಇದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ, 50%, 20%, 100%, 15%. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ, ಅಂದರೆ ಆಪ್ಷನ್ 1 50% ಅಂತ ಹೇಳ್ಬೋದು. ಸೊ ಇದಕ್ಕೆ ಆನ್ಸರ್ 50% ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಪ್ರಾವಿಷನ್ ಆಫ್ ದ ಸೆಕ್ಷನ್ 115 JB ಆರ್ ಅಪ್ಲಿಕಬಲ್ ಈಸ್ ಇನ್ ಕೇಸ್ ಆಫ್, ಅಂದರೆ ಸೆಕ್ಷನ್ 115 JBಯ ನಿಯಮಗಳು ಈ ಸಂದರ್ಭದಲ್ಲಿ ಅನ್ವಯಿಸುತ್ತವೆ. ನೋಡ್ಕೊಳ್ಳಿ, ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ, ಡೊಮೆಸ್ಟಿಕ್ ಕಂಪನೀಸ್ ಓನ್ಲಿ, ಫಾರಿನ್ ಕಂಪನೀಸ್ ಓನ್ಲಿ, ಆಲ್ ಕಂಪನೀಸು, ನೆಕ್ಸ್ಟು ಆಪ್ಷನ್ 4 ಕ್ಲೋಸ್ಲಿ ಹೆಲ್ಡ್ ಕಂಪನೀಸು. ಅಂದರೆ ಇದು 115 JB ಅನ್ನುವಂಥದ್ದು ಯಾವ ಸೆಕ್ಷನ್ಗೆ ಅನ್ವಯ ಆಗುತ್ತದೆ, ಯಾವ ಸಂದರ್ಭದಲ್ಲಿ ಅಂತ ಅಂದರೆ, ನಮ್ಮ ಆಲ್ ಕಂಪನೀಸ್ಗೆ, ಎಲ್ಲ ಕಂಪನಿಗೂ ಸಹ ಈ ಸೆಕ್ಷನ್ನು ಅವೈಲಬಲ್ ಆಗಿರುವಂಥದ್ದು. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಇನ್ ದ ಕೇಸ್ ಆಫ್ ಬುಕ್ ಲಾಸ್ ಆಫ್ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ವಿಲ್ ಬಿ. ಅಂದರೆ ಪುಸ್ತಕ ನಷ್ಟವಾದ ಸಂದರ್ಭದಲ್ಲಿ ಸಕ್ರಿಯ ಪಾಲುದಾರರಿಗೆ ಅನುಮತಿಸಬಹುದಾದ ಗರಿಷ್ಠ ಸಂಭಾವನೆ ಎಷ್ಟು ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ಆಪ್ಷನ್ ನೋಡೋದಾದರೆ ನೋಡಿ, ನಿಲ್ಲು, ಆಪ್ಷನ್ 2 1,50,000, ಆಪ್ಷನ್ 3 3 lakh, ಆಪ್ಷನ್ 4 5 lakh. ಅಂದರೆ ಈಗ 2 ಆಪ್ಷನ್ ಬರುತ್ತೆ ಆನ್ಸರ್ಗೆ. 1,50,000 ಅಥವಾ 3 lakh. ಓಕೆನಾ, 1,50,000 ಅಥವಾ 3 lakh. ಯಾಕಪ್ಪ ಅಂತ ಅಂದರೆ, ಕೆಲವೊಂದು ITR ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋ ಆ ಬುಕ್ಗಳಲ್ಲಿ 3 lakh ಅಂತ ಇದೆ. ಓಕೆನಾ, ಆನ್ಸರು ಸಹ 3 lakh ಅಂತ ಇದೆ. ಬಟ್ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ನಮ್ಮ ಯಾವುದಪ್ಪ ಅಂದರೆ ತುಮಕೂರು ಯೂನಿವರ್ಸಿಟಿಯ ಟೆಕ್ಸ್ಟ್ ಬುಕ್ಗಳಲ್ಲಿ ಎಲ್ಲವೂ ಸಹ 1,50,000 ಅಂತ ಇದೆ. ಬಟ್ ಇದನ್ನು ನಿಮ್ಮ ಸರ್ಗಳ ಹತ್ರ ಅಥವಾ ಇದೊಂದು ಸ್ಕ್ರೀನ್ಶಾಟ್ನ ತೊಗೊಂಡೋಗಿ ನಿಮ್ಮ ಲೆಕ್ಚರರ್ಸ್ ಹತ್ರ ಒಂದ್ಸತಿ ಡಿಸ್ಕಷನ್ ಮಾಡಿಕೊಂಡು ಯಾವುದು ಆನ್ಸರ್ ಆಗಿದೆ ಅಂತ ನೀವು ಒಂದ್ಸರಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಓಕೆನಾ. ನಾನು 1,50,000 ಹಾಕಿದ್ದೆ. ಬಟ್ ಆನ್ಸರ್ ನೋಡೋದಾದರೆ ನಮ್ಮ ಚಾಟ್ ಜಿಪಿಟಿ ಆಗಿರ್ಬೋದು ಅಥವಾ ಗೂಗಲ್ ಆಗಿರ್ಬೋದು, ಕೆಲವೊಂದು ಬುಕ್ಗಳಲ್ಲಾಗಿರ್ಬೋದು 3 lakh ಅಂತ ಇದೆ.
ಒಂದ್ಸತಿ ಇದನ್ನ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ವಾಲಂಟಿಯರ್ ರಿಟರ್ನ್ಸ್ ಆಫ್ ಇನ್ಕಮ್ ಫೀಲ್ಡ್ ಅಂಡರ್ ಸೆಕ್ಷನ್ ಅಂದರೆ ಸ್ವಯಂ ಪ್ರೇರಿತ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವ ಸೆಕ್ಷನ್ ಎಷ್ಟು ಅಂತ ಕೇಳಿದ್ದಾರೆ ನೋಡಿ. ಸೊ 139 ಸಬ್ ಸೆಕ್ಷನ್ 3, ನೆಕ್ಸ್ಟ್ ಆಪ್ಷನ್ 2 139 ಸೆಕ್ಷನ್ 1, ನೆಕ್ಸ್ಟು 139 ಆಪ್ಷನ್ 4, ನೆಕ್ಸ್ಟು 139 ಆಪ್ಷನ್ 5, ಸರಿ ಸಬ್ಸೆಕ್ಷನ್ 5. ಓಕೆ, ಇದಕ್ಕೆ ಆನ್ಸರ್ ನೋಡೋದಾದರೆ ಸೊ ಇದಾಗಿರುತ್ತೆ ಸೆಕೆಂಡ್ ಆಪ್ಷನ್ 139 ಸಬ್ಸೆಕ್ಷನ್ 1 ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 167A ಇನ್ ಎ ಕೇಸ್ ಆಫ್ ಫರ್ಮ್ ನಾರ್ಮಲ್ ಟ್ಯಾಕ್ಸ್ ರೇಟ್ ಆನ್ ಟೋಟಲ್ ಇನ್ಕಮ್ ಅಂದರೆ ಪಾಲುದಾರಿಕಾ ಸಂಸ್ಥೆಯು ಒಟ್ಟು ಆದಾಯದ ಮೇಲೆ ಸೆಕ್ಷನ್ 167A ಅಡಿಯಲ್ಲಿ ವಿಧಿಸುವ ಸಾಮಾನ್ಯ ಆದಾಯ ತೆರಿಗೆ ದರ ಅಂದರೆ ಅದರ ರೇಟ್ನ ಕೇಳ್ತಿದ್ದಾನೆ ಈ ಸೆಕ್ಷನಲ್ಲಿ ನಾರ್ಮಲ್ ಟ್ಯಾಕ್ಸು. ಸೊ ಅದರಲ್ಲಿ 15% ಕೇಳಿದ್ದಾನೆ, 30% ಕೇಳಿದ್ದಾನೆ, 20% ಕೇಳಿದ್ದಾನೆ, ಆ್ಯಂಡ್ ದೆನ್ 12% ಕೇಳಿದ್ದಾನೆ. ನಾವು ಸೊ ನಾರ್ಮಲ್ ಟ್ಯಾಕ್ಸ್ನ ನಾವು ನೀಡುವಂಥದ್ದು 30% ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ನಾರ್ಮಲ್ ಟ್ಯಾಕ್ಸ್ ರೇಟ್ ಅಪ್ಲಿಕಬಲ್ ಟು ಡೊಮೆಸ್ಟಿಕ್ ಕಂಪನಿ ಟರ್ನ್ ಓವರ್ ನಾಟ್ ಎಕ್ಸೀಡಿಂಗ್ ₹250 crore ಅಂದರೆ 250 ಕೋಟಿ ವಹಿವಾಟನ್ನು ಮೀರದ ದೇಶೀಯ ಕಂಪನಿಗೆ ವಿಧಿಸುವ ಸಾಮಾನ್ಯ ತೆರಿಗೆ ದರ. ಅಂದರೆ ಈಗ ನಾವೊಂದು ಅಂದರೆ ಡೊಮೆಸ್ಟಿಕ್ ಕಂಪನಿ ಅಂತ ಅಂದ್ಕೊಳ್ಳಿ, ಅದು 250 ಕೋಟಿ ಟ್ರಾನ್ಸಾಕ್ಷನ್ನ ಮಾಡ್ತಾ ಇರುತ್ತೆ, ಅದಕ್ಕಿಂತ ಮೀರಲಿಲ್ಲ ಅಂತ ಅಂದರೆ ಎಷ್ಟು ಪರ್ಸೆಂಟ್ನ ಏರ್ತೀವಿ ಅಂತ ಟ್ಯಾಕ್ಸ್ನ ಕಟ್ಟಬೇಕು ಅಂತ ಕೇಳಿದ್ದಾನೆ ಅಷ್ಟೇ. ಇದರಲ್ಲಿ ಆಪ್ಷನ್ ಒಳಗೆ 22%, ನೆಕ್ಸ್ಟ್ 30%, 25%, 20%. ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ 3 25% ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು MCQ ಕ್ವಶನ್ಸು ಯಾವುದೇ ರೀತಿಯ ನೀವು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ, ಎಲ್ಲನೂ ಕಂಪ್ಲೀಟಾಗಿ ಓದ್ಕೊಳ್ಳಿ. ಇನ್ನು ಪಾರ್ಟ್ 2ಗೆ ಬಂದರೆ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಬನ್ನಿ ನೋಡೋಣ. ಸೊ ಈಗ ನಾವು 2 ಮಾರ್ಕ್ಸಿಗೆ ನೋಡೋದಾದರೆ ಇದು ಕಂಪ್ಲೀಟ್ಲಿ 5 ಕ್ವಶನ್ನ ಕೇಳಿರ್ತಾನೆ, ನಾವು 3 ಕ್ವಶನ್ ಅಟೆಂಡ್ ಮಾಡಬೇಕು. ಬಟ್ ಕಂಪ್ಲೀಟ್ಲಿ ನೀವು 5 ಕ್ವಶನ್ ಸಹ ನೋಡ್ಕೊಳ್ಳಿ, ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ಸೊ ಈ ಕ್ವಶನ್ಗಳು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರಲ್ಲಿ ಮೊದಲನೇದಾಗಿ 2 ಮಾರ್ಕ್ಸಿಗೆ ಸೊ ಡಿಫೈನ್ ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸಿ. ಸೊ ಇದಕ್ಕೆ ನಾವು ಡೆಫಿನೇಷನ್ನ ಬರೀಬೇಕಾಗುತ್ತೆ. ಸೊ ವೆರಿ ಸಿಂಪಲ್ ಆಗಿ ಬರೀಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ಟೇಟ್ ಎನಿ 2 ಕಂಡೀಷನ್ಸ್ ಫಾರ್ ದ ಕ್ಲೈಮಿಂಗ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಂದರೆ ಸೆಕ್ಷನ್ 32ರ ಅಡಿಯಲ್ಲಿ ಸವಕಳಿಯನ್ನು ಪಡೆಯಲು ಇರುವ ಯಾವುದಾದ 2 ನಿರ್ಬಂಧಗಳನ್ನು ತಿಳಿಸಿ. ಅಂದರೆ 2 ಕಂಡೀಷನ್ಸನ್ನು ನಾವು ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32ಗೆ ಸಂಬಂಧಪಟ್ಟಂತೆ 2 ಕಂಡೀಷನ್ನ ಕೊಡಬೇಕಷ್ಟೇ, ಪಾಯಿಂಟ್ ವೈಸ್ ಬರ್ಕೊಂಡು ಹೋದರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಡಿಫೈನ್ ಇಂಡಿಯನ್ ಕಂಪನಿ. ಓಕೆನಾ, ಡಿಫೈನ್ ಇಂಡಿಯನ್ ಕಂಪನಿ ಅಂದರೆ ಭಾರತೀಯ ಕಂಪನಿಯನ್ನು ವ್ಯಾಖ್ಯಾನಿಸಿ. ಡೆಫಿನೇಷನ್ ನೀವು ಬರೆದ್ರೆ ಇಲ್ಲಿ ಸಾಕಾಗುತ್ತೆ. ಯಾವ ಥರ ಬರೀತೀರಾ, ಮೀನಿಂಗ್ ಬರೆಯೋದಲ್ಲ, ಅದಕ್ಕೆ ಆಧಾರ ಇರ್ತಾರಲ್ಲ ಅಕಾರ್ಡಿಂಗ್ ಟು ಜೇಮ್ಸ್ ವಿಲ್ಸನ್ ಆ ಥರ ನೀವು ಡೆಫಿನೇಷನ್ನ ಬರೀಬೇಕಾಗತ್ತೆ. ಇನ್ನು ನೋಡಿ ಎಕ್ಸ್ಪ್ಯಾಂಡ್, ಇದಂತೂ ಕಂಪಲ್ಸರಿ. ನೀವು ಎಲ್ಲನೂ ಅಂದರೆ ITRಲ್ಲಿ ಯಾವೆಲ್ಲ ಕ್ವಶನ್ಸ್ ಎಲ್ಲ ಚಾಪ್ಟರ್ ವೈಸು ನಾವು ನೋಡ್ಕೊತಾ ಹೋದರೆ ಯಾವೆಲ್ಲ ಎಕ್ಸ್ಪ್ಯಾಂಡ್ ಇದ್ದಾವೆ ಒಂದು ಕಡೆ ಬರ್ಕೊಂಡು ಅದನ್ನು ಮಗ್ಗಪ್ ಮಾಡಿಕೊಂಡು ನೋಡ್ಕೊಂಡೋಗಿ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ತುಂಬ ಈಸಿ ಆಗುತ್ತೆ. ಸೊ ಏನು ಕೇಳಿದ್ದಾನೆ ಅಂತ ಅಂದರೆ ಮ್ಯಾಟ್ ಮತ್ತು LLP. ಸೊ ಇವಂದರೆ ಏನು, ಮ್ಯಾಟ್ ಅಂತ ಅಂದರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್, ಮತ್ತು LLP ಅಂತ ಅಂದರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು. ಸೊ ಇವು ಗೊತ್ತಿದ್ದರೆ ನೀವು ಆಗ್ತೀರಾ, ಇಲ್ಲಾಂದರೆ ಬಟ್ ಒಂಚೂರು ತಪ್ಪಾದ್ರೂ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಆದ್ದರಿಂದ ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಇನ್ನಿದಾದರೆ ಇನ್ನು ನೆಕ್ಸ್ಟ್ 2 ಮಾರ್ಕ್ಸಿಗಾದರೆ ಗಿವ್ ದ ಮೀನಿಂಗ್ ಆಫ್ ಟ್ಯಾಕ್ಸ್ ಡಿಡಕ್ಷನ್ಸ್ ಅಟ್ ಸೋರ್ಸ್ ಅಂದರೆ ಮೂಲದಲ್ಲಿ ತೆರಿಗೆ ಕಡಿತ ಎಂಬುದರ ಅರ್ಥ ನೀಡಿ. ಟ್ಯಾಕ್ಸ್ ಡಿಡಕ್ಷನ್ ಸೋರ್ಸ್ನ ಮೀನಿಂಗ್ ಬರೋದ್ರೆ ಸಾಕಾಗುತ್ತೆ. ಅದನ್ನು TDS ಅಂತ ಕರಿತೀವಿ. ಓಕೆ, ಮೀನಿಂಗ್ ಆಫ್ TDS ಅಂತ ಕೇಳಿದ್ರು ಸಹ ನೀವು ಇಲ್ಲಿ ಬರಿಬೇಕಾಗುತ್ತೆ. TDS ಫುಲ್ ಫಾರ್ಮ್ ಏನಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಓಕೆನಾ, ಇದು ವೆರಿ ಇಂಪಾರ್ಟೆಂಟ್. ಸೊ ಇದು 2 ಮಾರ್ಕ್ಸಿಗೆ ಆದರೆ ಸೆಕ್ಷನ್ B-ನಲ್ಲಿ ಏನೆಲ್ಲ ಕೇಳಿದ್ದಾನೆ ಅದನ್ನು ನೋಡೋಣ ಮೊದಲೇದಾಗಿ. ಸೊ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆನೇ ಇರುತ್ತೆ. ಸೊ ನೋಡಿ, one company had a block of plant and machinery having a return on value of 25 lakh and 1/4/2022 during the year, and additional machinery costing 10 lakh was purchased on 14/10/2022. On 1/12/2022 a part of plant and machinery sold for 11 lakh. The rate of depreciation is 10%. It calculations the return on value of plant and machinery for the year ended 31st 2023.
ಅಂದರೆ ನೋಡಪ್ಪ ಅಂತಂದರೆ ಕ್ಯಾಲ್ಕುಲೇಷನ್ ರಿಟರ್ನ್ ಆನ್ ವ್ಯಾಲ್ಯೂ ಅದೊಂದು ಫಾರ್ಮೆಟ್ ಬರುತ್ತಲ್ವಾ, ಆ ಫಾರ್ಮೆಟ್ ವೈಸ್ ನೀವು ಮಾಡ್ಕೊತ ಹೋದರೆ ನೀವು ರಿಟರ್ನ್ ಆನ್ ವ್ಯಾಲ್ಯೂನ ಆರಾಮಾಗಿ ಪ್ಲಾಂಟೇಷನ್ ಮೇಲೆ ಕಂಡುಹಿಡಿಬೋದಾಗಿರುತ್ತೆ. ಸೊ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಪಾಯಿಂಟ್ಸು ಇನ್ಫಾರ್ಮೇಷನ್ಸು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇನ್ನು ನೆಕ್ಸ್ಟು ಪಾರ್ಟ್ನರ್ ಅಂದರೆ ಪಾರ್ಟ್ನರ್ ರೆಮ್ಯುನರೇಷನ್ ಆಫ್ ಪಾರ್ಟ್ನರ್ಶಿಪ್ನ ಬಗ್ಗೆ ಕೇಳಿದ್ದಾನೆ. ನೋಡಿ ಏನೆಲ್ಲ ಕೇಳಿದ್ದಾನೆ, ABC are partners sharing the profit equally, carrying on business the firm net profit after charging partners salary and commissions is 20 lakh. The partner salary A 1,50,000, B ಗೆ 1 lakh and C ಗೆ 2 lakh and commission A ಗೆ 60,000, B ಗೆ 40,000. ಸೊ C ಗೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಕ್ಯಾಲ್ಕುಲೇಟ್ ದ ಅಲೋಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ ಆ್ಯಸ್ ಪರ್ ದ ಸೆಕ್ಷನ್ 40B. ಅಂದರೆ ಇಲ್ಲಿ ನಾವು ಆ ಬುಕ್ ಪ್ರಾಫಿಟ್ನ ಎಲ್ಲ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮೆಟ್ನ ಬರ್ಸಿರ್ತಾರಲ್ವಾ, ಸೊ ಆ ಫಾರ್ಮೆಟ್ನ ವೈಸು ನೀವು ಕ್ಯಾಲ್ಕುಲೇಷನ್ಸ್ ಆಫ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಯಾವೆಲ್ಲ ಹ್ಯಾಡ್ ಮಾಡ್ತೀರಾ ಯಾವೆಲ್ಲ ಲೆಸ್ ಮಾಡ್ತೀರಾ ನೋಡಿಕೊಂಡು ನೀಟಾಗಿ ಮಾಡ್ಕೊಂಡು ನಿಮಗೆ 4 ಮಾರ್ಕ್ಸ್ ಅವೈಲಬಲ್ ಸಿಕ್ಬಿಡುತ್ತೆ. ಇನ್ನು ಇಲ್ಲೇನಪ್ಪ ಅಂತ ನೋಡೋದಾದರೆ ನೋಡಿ, ಎಕ್ಸ್ ಲಿಮಿಟೆಡ್ ಶೋಡ್ ಎ ನೆಟ್ profit 6,70,000 during the 2020-23 security of the accounts revealed that the following are charged to P&L account. ಅಂದರೆ ಇನ್ನು ನಾವು ಬಿಸ್ನೆಸ್ ಅಸೆಸ್ಮೆಂಟ್ ಆಫ್ ಬಿಸ್ನೆಸ್ ಆ್ಯಂಡ್ ಇದಿದೆ ಅಲ್ವಾ, ಅಸೆಸ್ಮೆಂಟ್ ಆಫ್ ಕಂಪನೀಸು ಅದ್ರ ಬಗ್ಗೆ ಇರುವಂಥದ್ದು. ನೋಡಿ ಏನೆಲ್ಲ ಕೊಟ್ಟಿದ್ದಾನೆ, ಡೊನೇಷನ್ಸ್ ಆನ್ ಅಪ್ರೂವ್ಡ್ ಚಾರಿಟಬಲ್ ಟ್ರಸ್ಟ್ ಬೈ ಚೆಕ್ 20,000 ತೊಗೊಬೇಕು, ಪ್ರಾವಿಷನ್ ಫಾರ್ ಟ್ಯಾಕ್ಸು 2 lakh ತೊಗೊಬೇಕು, ಬ್ಯಾಡ್ ಡೆಬ್ಸು 50,000 ಲೆಸ್ ಮಾಡಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫ್ಯಾಮಿಲಿ ಪ್ಲಾನಿಂಗು 1,50,000, ಅದರಲ್ಲಿ ಇನ್ಕಮ್ ಫ್ರಮ್ ಕ್ರೆಡಿಟೆಡ್ P&L ಅಕೌಂಟು, ಅನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಆಗಿರ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನೀಸ್ ಆಗಿರ್ಬೋದು, ಅದು ಗ್ರಾಸ್ನ ಕೊಟ್ಟಿದ್ದಾನೆ ನೆಟ್ ಮಾಡ್ಕೊಬೇಕು, ಅಂದರೆ ಗ್ರಾಸ್ನ ಕೊಟ್ಟಿದ್ದಾನೆ ನಾವು ಅಲ್ಲಿ ಲೆಸ್ ಮಾಡ್ಕೊಂಡು ತೊಗೊಬೇಕಾಗುತ್ತೆ. ನೆಕ್ಸ್ಟ್ ದೇರ್ ವಾಸ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ 40,000 ಅಂತ ಹೇಳಿದ್ದಾನೆ. ಇಲ್ಲಿ ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಎಕ್ಸ್ ಲಿಮಿಟೆಡ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಓಕೆನಾ. ಇಲ್ಲಿ ನಾವು ನಮಗೆ ಇನ್ಕಮ್ ಫ್ರಮ್ ಏನು ಬರುತ್ತಲ್ವ ಕಂಪನೀಸು ಅದ್ರ ಬಗ್ಗೆ ಕೇಳಿರ್ತಾನೆ, ಬುಕ್ ಪ್ರಾಫಿಟ್ನ ಮಾಡ್ಕೊಳ್ಳೋದು. ಓಕೆನಾ. ಅಲ್ಲಿ ಬಿಸ್ನೆಸ್ ಇನ್ಕಮ್ಮು, ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ಮು, ಟ್ಯಾಕ್ಸ್ ಲಿಮಿಟ್ ಎಲ್ಲ ಮಾಡ್ಕೋತೀವಲ್ಲ ಅಲ್ಲಿ ಬರುವಂಥದ್ದು ಇಲ್ಲಿ ನೀವು ಅಲ್ಲಿ ನೀಟಾಗಿ ನೋಡಿಕೊಂಡು ಮಾಡ್ಕೊಬೇಕಾಗತ್ತೆ. ಸೊ ಇನ್ನು 4 ಮಾರ್ಕ್ಸಿಗೆ ಥಿಯರಿನೂ ಸಹ ಕೇಳಿದ್ದಾನೆ. ನೋಡಿ ಯಾವ ಥರ ಕೇಳಿದ್ದಾನೆ ಅಂತ ನೋಡೋದಾದರೆ, ಸೊ ಅದರಲ್ಲಿ 4 ಮಾರ್ಕ್ಸಿಗೆ ಥಿಯರಿ ಕೇಳಿದ್ದಾನೆ ಅಂದರೆ ನೋಡ್ಕೊಳ್ಳಿ, ಅದು ಲಾಸ್ಟ್ ಚಾಪ್ಟರಿಂದ ಕೇಳಿರುವಂಥದ್ದು. ಟ್ಯಾಕ್ಸ್ ಅಂಡರ್ ಈ ಎನ್ವಿರಾನ್ಮೆಂಟ್ ಅಂತ ಇತ್ತಲ್ವಾ, ಆ ಚಾಪ್ಟರಿಂದ ಕೇಳಿರುವಂಥದ್ದು. ಸ್ಟೇಟ್ ಅಡ್ವಾಂಟೇಜಸ್ ಆಫ್ ಈ ಫೈಲಿಂಗ್ ಆಫ್ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ನೋಡಪ್ಪ, ಇಲ್ಲಿ ಈ ಫೈಲಿಂಗ್ ರಿಟರ್ನ್ನ ಅನುಕೂಲಗಳನ್ನು ಅಂದರೆ ಅಡ್ವಾಂಟೇಜಸ್ನ ಒಂದು ಬರೀರಿ ಅಂತ ಹೇಳಿರ್ತಾನೆ ಅಷ್ಟೇ. ಬಟ್ ನೀವು ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಈ ಫೈಲಿಂಗ್ ಅಂದರೆ ಏನು, ಅದು ಮೀನಿಂಗು, ಡೆಫಿನೇಷನ್ಸು, ಅದು ಟೈಪ್ಸ್ ಏನೇನು, ಮತ್ತು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಓಕೆ ಇವೆಲ್ಲನೂ ಸಹ ನೀವು ನೋಡ್ಕೊಂಡೋದ್ರೆ ಈಗಿನ ಎಕ್ಸಾಮ್ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೇಳಿದ್ದಾನೆ ಅಂತ. ಸೊ ನೋಡಿ, Shri Rohan as taxable income of 12,20,000 for the financial year 22-23 is does not have any casual income and capital gain. So determine the amount of installment payment on as advance tax during the year. Ignore new tax region under section 115 BSc. ಇದನ್ನ ನಿಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಸೊ ಇದು ನಮ್ಮ ಕ್ಯಾಪಿಟಲ್ ಗೇನ್ ಬರುತ್ತಲ್ವಪ್ಪ, ಅಂದರೆ ನಮ್ಮ ಅಸೆಸ್ಮೆಂಟ್ ಕಂಪನೀಸು ಅದರಲ್ಲಿ ಬರುವಂಥದ್ದು ಕೆಲವೊಂದು ಅಡ್ಜಸ್ಟ್ಮೆಂಟಲ್ಲಿ ಸೆಕ್ಷನ್ಗಳು ಬರ್ತವೆ, ಅವನ್ನ ನೀವು ಇಲ್ಲಿ ಅಪ್ಲಿಕಬಲ್ನ ಮಾಡ್ಕೊಬೇಕಾಗತ್ತೆ. ಇದೊಂದ್ಸರಿ ನೀವು ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನೋಡ್ಕೊಳ್ಳಿ. ಓಕೆನಾ, ಸಿಲೆಬಸ್ಸಲ್ಲಿದೆ, ಒಂದ್ಸತಿ ನೀಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ. ಸೊ ಇನ್ನು 12 ಮಾರ್ಕ್ಸಿಗೆ, ಸೊ 12 ಮಾರ್ಕ್ಸಿಗೆ ಕಂಪ್ಲೀಟ್ಲಿ ಇಂಪಾರ್ಟೆಂಟ್ ಈ ಎಲ್ಲ ಪೇಪರಲ್ಲಿ. ಸೊ ನೀವು ಬೇಕಾದರೆ ಬೇಕು ಅಂತ ಅಂದರೆ ಒಂದು ಲೈಟಾಗಿ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆನಾ, ನೋಡ್ಕೊಳ್ಳಿ. ಅದರಲ್ಲಿ 12 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ಸಹ ತೊಗೊಬೋದು. ಸೊ ಏನಪ್ಪ ಅಂತಂದರೆ, ಫೈಂಡ್ ದ ಟ್ಯಾಕ್ಸ್ ಬಿ ಡಿಡಕ್ಟೆಡ್ ಅಟ್ ಸೋರ್ಸ್. ಓಕೆನಾ, ದ ಫಾಲೋಯಿಂಗ್ ಕೇಸಸ್ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್ 22-23 if the recipient as an individuals and resident in India. ಓಕೆ ನೋಡಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು 60,000 ಕೊಟ್ಟಿದ್ದಾನೆ, ಅದು ಗ್ರಾಸು ನೆಟ್ ಮಾಡ್ಕೊಬೇಕು. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟರಿ 50,000, ಕಮಿಷನ್ಸ್ ಆಫ್ ಲಾಟರಿ ಏಜೆಂಟು 25,000, ಪೇಮೆಂಟ್ ಟು ಎ ಕಾಂಟ್ರಾಕ್ಟರು 1,50,000, ನೆಕ್ಸ್ಟ್ ಕಮಿಷನ್ ಅರ್ನೋಡ್
ಬೈ ಆ್ಯನ್ ಇನ್ಶೂರೆನ್ಸ್ ಏಜೆಂಟು 60,000, ರೆಂಟ್ ಪೇಯ್ಡ್ ಆನ್ ಎ ಬಿಲ್ಡಿಂಗು 65,000 ಪರ್ ಮಂತ್ ಹೇಳಿದ್ದಾನೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ದ ಲಿಸ್ಟೆಡ್ ಕಂಪನೀಸು 25,000. ನೆಕ್ಸ್ಟ್ ಕಾಂಪೆನ್ಸೇಷನ್ ಫಾರ್ ದ ಅಕ್ವಿಸಿಷನ್ಸ್ ಆಫ್ ದ ಲ್ಯಾಂಡು 3,50,000. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸು 4,00,000. ಅದು ಗ್ರಾಸ್ನ ಕೇಳಿದ್ದಾನೆ, ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸು 12,000 ಗ್ರಾಸ್ ಮಾಡ್ಕೊಬೇಕು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸು. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಥರ ಎಲ್ಲನೂ ಸಹ ಕ್ವಶನ್ನ ಕೇಳಿದ್ದಾನೆ ಅಲ್ವಾ. ಸೊ ಇದನ್ನು ನೋಡಿ, ಒಟ್ಟಾರೆಯಾಗಿ ಇದು ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತಲ್ವ, ಆ ರೀತಿ ಕೇಳಿದ್ದಾನೆ. ಸೊ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಸೊ ಬುಕ್ ಪ್ರಾಫಿಟ್ ಆಗಿರ್ಬೋದು, ಸೊ ಈಗ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆಗಿರ್ಬೋದು, ಈ ಥರ ಎಲ್ಲ ನಾವು ಕಂಡಿಡ್ಕೊಂಡು ಅನಂತರ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕೊಡಬೇಕಾಗುತ್ತೆ. ಅದನ್ನ ನೀಟಾಗಿ ಮಸ್ಟೆಸ್ಟಾಗಿ ಒಂದೊಂದು ಅಡ್ಜಸ್ಟ್ಮೆಂಟನ್ನ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ನೀವು ಏನು ಕೇಳಿದ್ದಾನೆ ಅಂತ ನೋಡೋದಾದರೆ, ಸೊ ಸೇಮ್ ಡಿಪ್ರಿಸಿಯೇಷನ್ ಕ್ವಶನ್ಸ್ ಆಗಿರುತ್ತೆ ಇದು. ಸೊ ಇದು ಒಂದೇ ಸ್ಲೈಡಿಗೆ ಬರೋ ಥರ ಆಗ್ತೀನಿ ನೋಡಿ. ಓಕೆ, ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಬೋದು ನೋಡಿ. ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್ ಅಲೋಯನ್ಸ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಆ್ಯಂಡ್ WDV ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2023 ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಇಲ್ಲಿ ಅಸೆಟ್ನ ಕೊಟ್ಟಿದ್ದಾನೆ, ರಿಟರ್ನ್ ಡೌನ್ ವ್ಯಾಲ್ಯೂ ಓಪನಿಂಗ್ ಕೊಟ್ಟಿದ್ದಾನೆ, ಮತ್ತು ರೇಟ್ ಆಫ್ ಡಿಪ್ರಿಸಿಯೇಷನ್ನ ಕೇಳಿದ್ದಾನೆ. ಇದು ಕಂಪ್ಲೀಟ್ಲಿ ನೋಡಿಕೊಂಡು ಇದು ಬಿಲ್ಡಿಂಗ್ನ ಕೇಳಿದ್ದಾನೆ, ಇದು ಬಿಲ್ಡಿಂಗ್ನ ಕೇಳಿದ್ದಾನೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಕೇಳಿದ್ದಾನೆ, ಮೋಟಾರ್ ಕಾರ್ಸು ಫರ್ನಿಚರ್ ಕೇಳಿದ್ದಾನೆ. ಬಟ್ ಇಲ್ಲಿ ಎರಡೆರಡನೇ ಕೇಳಿದ್ದಾನಲ್ಲ, ಇಲ್ಲಿ ಡಿಪ್ರಿಸಿಯೇಷನ್ ಮ್ಯಾಟರ್ ಆಗುತ್ತೆ. ಓಕೆನಾ, ಇಲ್ಲಿ 10% ಕೊಟ್ಟೋನೆ, ಇಲ್ಲಿ 5% ಕೇಳೋನೆ, ನೆಕ್ಸ್ಟ್ 15% ಕೇಳೋನೆ, 30% ಕೇಳೋನೆ, 15% ಕೇಳೋನೆ, 10% ಕೇಳೋನೆ ಅಲ್ವಾ. ಸೊ ಈ ರೀತಿ ನಾವು ಡ್ಯೂರಿಂಗ್ ದ ಇಯರ್ 2022-23 ಫಾರ್ ದ ಫಾಲೋಯಿಂಗ್ ಅಸೆಸ್ಮೆಂಟ್ ವರ್ ಪರ್ಚೇಸ್ಡ್ ಅಂದರೆ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಮತ್ತು ರೇಟ್ ಆಫ್ ಡಿಪ್ರಿಸಿಯೇಷನ್ ಬರುತ್ತಲ್ವಾ, ಇದನ್ನು ನಾವು ನೀಟಾಗಿ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನಲ್ಲಿ ನೀಟಾಗಿ ಅಡ್ಜಸ್ಟ್ಮೆಂಟ್ನ ವೈಸು ನೋಡ್ಕೊತಾ ಹೋಗಬೇಕು. ಇಲ್ಲಿ ನಾವು ಯಾವಾಗ ಪರ್ಚೇಸ್ ಮಾಡಿದ್ದೀವಿ ಮತ್ತು ಅದನ್ನ ಯಾವಾಗ ಯೂಸ್ ಮಾಡಿದ್ದೀವಿ, ಅಸೆಟ್ಟು ಎಷ್ಟು ಪರ್ಸೆಂಟೇಜು, ಪರ್ಚೇಸ್ ಪ್ರೈಸ್ ಏನು ಎಲ್ಲನೂ ಸಹ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮಗೆ ಅಡ್ಜಸ್ಟ್ಮೆಂಟು ಸಹ ಕೇಳಿದ್ದಾನೆ. ಆನ್ 16/10/2022 ಬಿಲ್ಡಿಂಗ್ಸ್ 5% ವರ್ ಸೋಲ್ಡ್ ಫಾರ್ 8 lakh. ಆನ್ ಕಾರ್ 15% ಅಂದರೆ ಯಾವುದು ಇಲ್ಲಿ ಕೇಳಿದ್ದಾನಲ್ಲ ಅಸೆಟ್ಟು ಇದು. ಓಕೆ, 15% ವರ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ಬೈ ಫೈರ್ ಆನ್ 21/2023 ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ ಪೇಯ್ಡ್ 70,000 ಆ್ಯಸ್ ಎ ಕಾಂಪೆನ್ಸೇಷನ್. ಓಕೆನಾ, ಅಂದರೆ ಇಲ್ಲಿ ಯಾವುದೋ ಒಂದು ಎರಡು ಕಾರ್ ಕೊಟ್ಟಿದ್ದಾನೆ. ಓಕೆನಾ, ಓಕೆ, ಇಲ್ಲೊಂದು ಕಾರ್ ಇದೆ, ಇಲ್ಲೊಂದು ಮೋಟಾರ್ ಕಾರ್ ಇದೆ, 15%. ಸೊ ಇದ್ರ ಮೇಲೆ ನಾವು ಒಂದು ಕಾಂಪನ್ಸೇಷನ್ ಡೆಸ್ಟ್ರಾಯ್ ಇದೆ ಅಂತೆ, ಕಾಂಪನ್ಸೇಷನ್ನ ಕೊಟ್ಟರೆ ನಡೆಯುತ್ತೆ. ಇನ್ನು ನೆಕ್ಸ್ಟು ಆನ್ ದ ಮೆಷಿನರಿ 15% ವರ್ ಸೋಲ್ಡ್ 1/12/2022ನಲ್ಲಿ ಸೇಲ್ನ ಮಾಡಿದ್ದಾನೆ, ಅದು 6 lakhಗೆ. ಪ್ರತಿಯೊಂದು ಅಡ್ಜಸ್ಟ್ಮೆಂಟು 2 ಟೈಮ್ಸು ಇಲ್ಲಿ ಅಪ್ಲಿಕಬಲ್ ಆಗಬೇಕು. ಸೊ ಅದನ್ನ ನೀಟಾಗಿ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಏನಿದೆಯಲ್ಲ ಫಾರ್ಮೆಟು, ಅದ್ರ ಪ್ರಕಾರ ಮಾಡ್ಕೊತ ಹೋದರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಏನಪ್ಪ ಕೇಳಿದ್ದಾನೆ ಅಂತ ನೋಡೋದಾದರೆ, ನೋಡಿ, ಫಾಲೋಯಿಂಗ್ ದ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ. ಫಾಲೋಯಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ABC ಲಿಮಿಟೆಡ್ ಇನ್ ಇಂಡಿಯಾ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ 31/3/2023. ನೋಡಿ, ಇಲ್ಲಿ ಪರ್ಟಿಕ್ಯುಲರ್ನ ಕೇಳಿದ್ದಾನೆ, ಒಂದು ಕಡೆ ನಮಗೆ ಎಕ್ಸ್ಪೆನ್ಸಸ್ನ ಕೇಳಿದ್ದಾನೆ, ಒಂದು ಕಡೆ ಓಕೆ ಪ್ರಾಫಿಟ್ನ ಕೇಳಿದ್ದಾನೆ. ಸೊ ಅದನ್ನ ಟ್ಯಾಲಿ ಆಗ್ತಾ ಇದೆ. ಸೊ ಇದರಲ್ಲಿ ಬೇಕಾದ್ರೆ ಇವನ್ನ ನೋಡ್ಕೊಳ್ಳಿ. ಪರ್ಟಿಕ್ಯುಲರಲ್ಲಿ ಸ್ಯಾಲ್ರಿ, ವೇಜಸ್ಸು, ಅಡ್ವರ್ಟೈಸ್ಮೆಂಟು, ಡೊನೇಷನ್ ಆ್ಯಂಡ್ ಚಾರಿಟಿ ಕೆಲವೊಂದು ಎಕ್ಸಾಮ್ಟೆಡ್ ಆಗುತ್ತೆ, ನೋಡ್ಕೊಳ್ಳಿ. ಇನ್ಶೂರೆನ್ಸ್ ಆ್ಯಂಡ್ ಆಡಿಟ್ ಫೀಸು, ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಬೇಕು, ಟ್ರಾನ್ಸ್ಫರ್ ಫಾರ್ ಜನರಲ್ ರಿಸರ್ವ್. ಓಕೆನಾ, ಇದನ್ನು ನೋಡಿಕೊಂಡು ಆಫೀಸ್ ಎಕ್ಸ್ಪೆನ್ಸಸ್ಸು, ಬ್ಯಾಡ್ ಡೆಬ್ಟ್ಸು, ರಿಸರ್ವ್ ಫಾರ್ ಬ್ಯಾಡ್ ಡೆಬ್ಟ್ಸು, ಪ್ರಾವಿಷನ್ ಫಾರ್ GST, ನೆಟ್ ಪ್ರಾಫಿಟ್ಟು. ಈ ಕಡೆ ಪ್ರಾಫಿಟ್ ನೋಡಿದ್ರೆ ಗ್ರಾಸ್ ಪ್ರಾಫಿಟ್ಟು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು. ಸೊ ಇದೆಲ್ಲ ಕೇಳಿದ್ದಾನೆ. ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ನ ನೋಡೋದಾದರೆ ಬ್ರಾಟ್ ಫಾರ್ವರ್ಡ್ ಲಾಸ್ ಆಸ್ ಪರ್ ದ ಬುಕ್ಸ್ ಆಫ್ ಅಕೌಂಟ್ಸ್ 1,25,000, ಬಟ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ 1,50,000. ಅಲೋ ಡಿಪ್ರಿಸಿಯೇಷನ್ ಆಸ್ ಪರ್ ದ IT ರೋಲ್ ಕೊಡಬೇಕು 80,000. ಅಲೋ ಡಿಪ್ರಿಸಿಯೇಷನ್ ಎಷ್ಟು ಕೇಳಿದ್ರೆ 1 lakh ಕೇಳಿದ್ದಾನೆ, ಅದರಲ್ಲಿ 80%ನ ಕಳಿಬೇಕು. ನೆಕ್ಸ್ಟು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ 50,000 ಕೊಟ್ಟಿದ್ದಾನೆ. ನೆಕ್ಸ್ಟ್ ಡೊನೇಷನ್ ಇನ್ಕ್ಲೂಡ್ 30% ಪೇಯ್ಡು PMNBRF ಬ್ಯಾಲೆನ್ಸ್ ಈಸ್ ಚಾರಿಟಿ. ಓಕೆ, 30%ನ ಲೆಸ್ ಮಾಡಿ ಇನ್ನೇನಿದೆಯೋ ಅದನ್ನ ಕೊಡಬೇಕಾಗತ್ತೆ. ಓಕೆನಾ, ಇಷ್ಟು ಮತ್ತೆ ಅಡ್ಜಸ್ಟ್ಮೆಂಟಾಗಿ ಕೇಳಿದ್ದಾನೆ ಏನೆಲ್ಲ ಮಾಡಬೇಕು.
ಓಕೆನಾ. ಅದನ್ನು ಸ್ಕ್ರೀನ್ಶಾಟ್ನ ತೊಗೊಂಡಾದ್ಮೇಲೆ ಇದು ಸಹ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕಂಪ್ಯೂಟ್ ದ ಟೋಟಲ್ ಏನನ್ನ ಕೇಳಿದೆ ನೋಡಿ, ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಅಂಡರ್ ನಾರ್ಮಲ್ ಪ್ರಾವಿಷನ್ಸು. ನೆಕ್ಸ್ಟ್ ಬುಕ್ ಪ್ರಾಫಿಟ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ದ ಮ್ಯಾಟ್, ಫೈಂಡ್ ದ ಟ್ಯಾಕ್ಸ್ ಲಯಬಿಲಿಟಿ. ಸೊ ಒಂದು ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ ಏನಪ್ಪ ಅಂತ ಅಂದರೆ, ಒಂದು ಬುಕ್ ಪ್ರಾಫಿಟ್ನ ಓಕೆ ನೋಡಿ, ನಾವು ಬಿಸ್ನೆಸ್ ಇನ್ಕಮ್ನ ಕಂಡಿಡ್ಕೊಬೇಕಾ, ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ನ ಕಂಡಿಡ್ಕೊಬೇಕಾ, ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡ್ಕೊಬೇಕಾ, ಆ್ಯಂಡ್ ದೆನ್ ಅದು ಅಡ್ಜಸ್ಟ್ಮೆಂಟ್ನ ಹೇಳ್ತೀನಿ ಬುಕ್ ಪ್ರಾಫಿಟ್ ಆ್ಯಸ್ ಪರ್ ದ ಮ್ಯಾಟ್ನ ಕಂಡುಹಿಡಿಬೇಕು ಅಂತ ಹೇಳ್ತಿದ್ದಾನೆ. ಅಲ್ಲಿ ನಮಗೆ 4 ಪ್ರೊಸೀಜರ್ ಬರ್ತವೆ, 4 ಫಾರ್ಮೆಟ್ ಬರ್ತವೆ. ಅದನ್ನು ನೀಟಾಗಿ ನಾವು ಫಾರ್ಮೆಟ್ ವೈಸ್ ಮಾಡ್ಕೊತಾ ಹೋದರೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇದಂತೂ ತುಂಬ ಈಸಿ ನೋಡಿ. ಅಂದರೆ ಪಾರ್ಟ್ನರ್ಶಿಪ್ಗೆ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಸೊ ಎ, ಬಿ ಆ್ಯಂಡ್ ಸಿ ಈಸ್ ಅ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ ಇನ್ ಅ ಫರ್ಮ್ ಡ್ಯೂರಿಂಗ್ at the year 2022-23 as firm incurs is net loss 1,50,000 after the deducting the following. ಇಲ್ಲಿ ಕಮಿಷನ್ಸು ಎ 25,000, ಬೋನಸ್ಸು ಬಿ ಆ್ಯಂಡ್ ಸಿ 40,000 ಈಚು, ಸ್ಯಾಲರಿ ಎ, ಬಿ ಆ್ಯಂಡ್ ಸಿ 90,000 ಈಚು. ಇಲ್ಲಿ ನಾನು ಒಂದು ತಪ್ಪು ಮಾಡಿದ್ದೆ. ಆವಾಗ ಕಮಿಷನ್ನು ಎಗೆ ಕೇಳಿದ್ದಾನೆ, ಬೋನಸ್ಸು ಬಿ ಆ್ಯಂಡ್ ಸಿಗೆ ಕೇಳಿದ್ದಾನೆ, ಸ್ಯಾಲರಿ ಬಂದ್ಬಿಟ್ಟು 90,000 ಈಚ್ನ ಕೇಳಿದ್ದಾನೆ. ಅದು ಎಗೂ 90,000, ಬಿಗೂ 90,000, ಸಿಗೂ 90,000. ಇಲ್ಲಿ ಒಂದ್ಸತಿ ನೀಟಾಗಿ ಕ್ಲಿಯರ್ ಆಗಿರಲಿ. ನೆಕ್ಸ್ಟ್ ಡೊನೇಷನ್ನ ಕೇಳಿದ್ದಾನೆ, ಅದು ಪಿ ಎಮ್ ನ್ಯಾಷನಲ್ ರಿಲೀಫ್ ಫಂಡಲ್ಲಿ ಕೇಳಿದ್ದಾನೆ, ಇದು ಎಕ್ಸೆಂಪ್ಟೆಡ್ ಆಗುತ್ತೆ 40,000. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸು 80,000 ಇದೆ, ಸೇಲ್ಸ್ ಟ್ಯಾಕ್ಸು 1,00,000 ಇದೆ, ಆಫೀಸ್ ರೆಂಟು 50,000 ಇದೆ, ಆ್ಯಂಡ್ ದೆನ್ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸು 2,25,000. ಇಲ್ಲಿ ಬಟ್ ಅಲೋ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಲಾ 2,00,000 ಇದೆ, ಅಲೋವಲ್ ಮಾಡಬೇಕು. ಇಲ್ಲಿ ಇಂಟ್ರೆಸ್ಟ್ನ ಕೇಳಿದ್ದಾನೆ, ಅದು 20% ಪರ್ ಅನ್ನಮ್ಮು. ಸೊ ಎಗೆ 56,000, ಬಿಗೆ 42,000, ಸಿಗೆ 58,000, 20% ಕೊಡಬೇಕಾಗುತ್ತೆ ಅಪರ ಅನ್ನಮ್ಮು. ಸೊ ಇಲ್ಲಿ ಏನೆಲ್ಲ ಕೇಳೋಕ್ಕೆ ಏನೇ ಲಾಂಗ್ ಟರ್ಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇನ್ಕ್ಲೂಡ್ ಆಗಿರೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ಗೇನು 30,000, ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೇನು 25,000, ಎಕ್ಸ್ಪೋರ್ಟ್ ಅರ್ನಿಂಗ್ಸ್ 1,30,000, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 30,000. ಏನು ಕೇಳಿದ್ದಾನೆ ಅಂತ ಅಂದರೆ, ಕಂಪ್ಯೂಟ್ ದ ಬುಕ್ ಆಫ್ ಪ್ರಾಫಿಟ್ ಆ್ಯಂಡ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಅಸೆಸ್ಮೆಂಟ್ ಇಯರ್ 2023-24. ಇಲ್ಲಿ ಏನೆಲ್ಲ ಮಾಡೋಕ್ಕೆ ಹೇಳಬೇಕು ಅಂತ, ಏನೆಲ್ಲ ಮಾಡಬೇಕು ಅಂತ ನಾನು ಹೇಳೋದಾದರೆ, ಸೊ ಮೊದಲನೇದಾಗಿ ಬುಕ್ ಪ್ರಾಫಿಟ್ನ ಮಾಡ್ಕೊಬೇಕಾ, ಆಮೇಲೆ ಎಲಿಜಿಬಲ್ ಪಾರ್ಟ್ನರ್ಶಿಪ್ ರೆಮ್ಯುನರೇಷನ್ನ ಮಾಡ್ಕೊಬೇಕು, ಆ್ಯಂಡ್ ದೆನ್ ಬಿಸ್ನೆಸ್ ಇನ್ಕಮ್ನ ಮಾಡ್ಕೊಬೇಕು, ಆಮೇಲೆ ಟೋಟಲ್ ಇನ್ಕಮ್ನ ಮಾಡ್ಕೊಬೇಕು. ಸೊ ಇಷ್ಟು 4 ಫಾರ್ಮೆಟ್ಟು ಇಲ್ಲಿ ಅವೈಲಬಲ್ ಇರುವಂಥದ್ದು. ನೀಟಾಗಿ ನೋಡ್ಕೊಳ್ಳಿ. ಬೇಕಾದ್ರೆ ನೀವು ಮಗ್ಗಪ್ ಮಾಡಿ, ಓಕೆನಾ. ನಾನು ಹೇಳುವಂಥದ್ದು ಆ 4 ಫಾರ್ಮೆಟ್ನ ಮಗ್ಗಪ್ ಮಾಡಿ ನೀಟಾಗಿ ಅಲೋಕೇಶನ್ ಮಾಡೋ ಥರ ಕಲೀರಿ, ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದೊಂದು 12 ಮಾರ್ಕ್ಸಿಗೆ ಲಾಸ್ಟ್ ಕ್ವಶನ್ ಥಿಯರಿ ಕೇಳಿದ್ದಾನೆ. ಏನು ಕೇಳಿದ್ದಾನಪ್ಪ ಅಂತ ನೋಡೋದಾದರೆ ನೋಡಿ, ವಾಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರಮ್ ಸ್ಟೇಟ್ ವೆನ್ ದೇಸ್ ITR ಫಾರಮ್ ಫಾರ್ ಯೂಸ್ಡ್. ಓಕೆ, ನಾನು ಅವಾಗಲೇ ಹೇಳಿದೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಇಲ್ಲಿ ನಿಮಗೆ ITR ಅಂದರೆ ITR ಅಂದರೆ ಇನ್ಕಮ್ ಟ್ಯಾಕ್ಸ್ನ ರಿಟರ್ನ್ ಮಾಡ್ತೀವಲ್ವಾ, ಅದು ಫಾರ್ಮ್ನ ಅಂದರೆ ಅದು ಡೆಫಿನೇಷನ್ ಆಗಿರ್ಬೋದು, ಅದ್ರ ಮೀನಿಂಗ್ ಆಗಿರ್ಬೋದು, ಓಕೆನಾ, ಮತ್ತು ಟೈಪ್ಸ್ ಆಗಿರ್ಬೋದು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಮತ್ತು ಅದ್ರದ್ದು ಸ್ಕೋಪ್ಸು, ಅವೆಲ್ಲ ತುಂಬ ಇಲ್ಲಿ ಮ್ಯಾಟರ್ ಆಗಿರುವಂಥದ್ದು. ಅಂದರೆ ನೋಡಿ, ITR ಫಾರ್ಮ್ ಯೂಸ್ ಆಗಿರೋಂಥ ವಿವಿಧ ಬಗೆಯ ಆದಾಯ ತೆರಿಗೆ ರಿಟರ್ನ್ಸ್ ಫಾರಮ್ಗಳು ಯಾವುವು, ಯಾವ್ಯಾವ ಫಾರಮ್ನ ತಿಳಿಸಿ, ಮತ್ತು ಆದಾಯ ತೆರಿಗೆ ರಿಟರ್ನ್ಸ್ ಫಾರಮ್ಗಳು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ ತಿಳಿಸಿದ್ದಾರೆ. ಇಲ್ಲಿ ನೀಟಾಗಿ ನೀವು ನೋಡ್ಕೊಬೋದು. ಸೊ ಇದು ಈ ದಿನದ, ಸೊ ಶಾರ್ಟಾಗಿ ಹೇಳೋದಾದರೆ ITR, ಓಕೆನಾ. ನೋಡಿ, ನಾನು ITR ಅಂತಲೇ ಸೇವ್ ಮಾಡಿದ್ದೀನಿ. ಸೊ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITRಸು, ಇದು ನಮ್ಮ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಬಟ್ ನನ್ನ ಕೇಳೋದಾದರೆ ಯಾವೆಲ್ಲ ಓದ್ಬೋದು ಬ್ರೋ, ಯಾವೆಲ್ಲ ಇಂಪಾರ್ಟೆಂಟು, ಅದು ಚಾಪ್ಟರ್ ವೈಸ್ ಅಂತ ನೋಡೋದಾದರೆ ಬನ್ನಿ. ಸೊ ಮೊದಲನೇದಾಗಿ ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ಅಂತ ಇದೆಯಲ್ವಾ, ಈ ಚಾಪ್ಟರು ಮೋಸ್ಟ್ ಇಂಪಾರ್ಟೆಂಟು. ಡಿಪ್ರಿಸಿಯೇಷನ್ ಯಾರು ಮಾಡಲ್ವೋ ಅವರು ನಿಜ ಎಕ್ಸಾಮಿನೇಷನ್ ಪಾಸ್ ಆಗೋದಿಲ್ಲ. ಯಾಕಪ್ಪ ಅಂತ ಅಂದರೆ ತುಂಬಾ ಈಸಿ ಈ ಚಾಪ್ಟರು. ಡಿಪ್ರಿಸಿಯೇಷನ್ ಮಾಡೋದು ಯಾವ ಥರ, ಮತ್ತು ಅದ್ರ ಫಾರ್ಮೇಟ್ ಏನಿದೆ ಅದನ್ನು ನೀಟಾಗಿ ತಿಳ್ಕೊಂಡು ಇಲ್ಲಿ ನಮಗೆ 4 ಮಾರ್ಕ್ಸಿಗೂ ಬರುತ್ತೆ, ಆ್ಯಂಡ್ ದೆನ್ 12 ಮಾರ್ಕ್ಸಿಗೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರುತ್ತೆ. ಅದು ಪ್ರಾಬ್ಲಮೆಟಿಕ್ಕು. ಇಲ್ಲಿ ನಮ್ಗೆ ಏನೆಲ್ಲ ಕೇಳ್ಬೋದು ಅಂದರೆ, ಡಿಪ್ರಿಸಿಯೇಷನ್ನ ಮೀನಿಂಗ್ನ ಕೇಳ್ಬೋದು, ಅಥವಾ ನಮಗೆ ಅಲೋಯನ್ಸಸ್ನ ಕೇಳ್ಬೋದು, ಇಲ್ಲ ಅಸೆಟ್ ಎಲಿಜಿಬಲ್ ಡಿಪ್ರಿಸಿಯೇಷನ್ನ ಕೇಳ್ಬೋದು, ಇಂಪಾರ್ಟೆನ್ಸ್ನ ಕೇಳ್ಬೋದು, ಮತ್ತು ಪ್ರಾಬ್ಲಮೆಟಿಕ್ನ ಕೇಳ್ಬೋದು. ಇದು ಬಿಟ್ಟು ಇನ್ನೇನು ಕೇಳೋದಿಲ್ಲ. ಇನ್ನು ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ನೋಡೋದಾದರೆ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ಸು, ಓಕೆನಾ. ಇಲ್ಲಿ ನಮಗೆ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಸಂಬಂಧಪಟ್ಟಂಗೆ ಅದು ಡೆಫಿನೇಷನ್ನ ಕೇಳ್ಬೋದು, ಟೈಪ್ಸ್ನ ಕೇಳ್ಬೋದು, ಅಂದರೆ ಅದು ಅಸೆಸ್ಮೆಂಟ್ ಆಫ್ ಫರ್ಮ್ನ ಕೇಳ್ಬೋದು,
ಅಥವಾ ಒಂದು ಸೆಕ್ಷನ್ಗಳು ಇದಾವಲ್ಲ ಅವನ್ನ ಕೇಳ್ಬೋದು. ಓಕೆ, ಇವೆಲ್ಲ ಕೇಳಿಕೊಂಡು ಕೆಲವೊಂದು ನಮಗೆ ಸೆಕ್ಷನ್ಸ್ ಬರ್ತವೆ ಅದರಲ್ಲಿ, ಆ ಸೆಕ್ಷನ್ಗಳನ್ನ ಬಗ್ಗೆ ಕೇಳಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕೇಳ್ಬೋದು. ಓಕೆನಾ, ಇಷ್ಟು ಸಹ ನಮಗೆ 2ನೇ ಚಾಪ್ಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟು, ಟ್ಯಾಕ್ಸ್ ಲಯಬಿಲಿಟಿ ಮಾಡೋಕ್ಕೆ ಬರಲೇಬೇಕು. ಓಕೆನಾ, ಈ ಪಾರ್ಟ್ನರ್ಶಿಪ್ಪಲ್ಲಿ 12 ಮಾರ್ಕ್ಸಿಗೆ ಯಾವ ಥರ ಬರುತ್ತೆ ಅಂತ ನೋಡೋದಾದರೆ, ಈ ಪಾರ್ಟ್ನರ್ಶಿಪ್ಪಲ್ಲಿ 4 ಫಾರ್ಮೆಟ್ ಬರ್ತವೆ. ಯಾವಪ್ಪ ಅಂತ ನೋಡೋದಾದರೆ ಬುಕ್ ಪ್ರಾಫಿಟು, ಎಲಿಜಿಬಲ್ ಪಾರ್ಟ್ನರ್ಶಿಪ್ಪು, ರೆಮ್ಯುನರೇಷನ್ನು, ಬಿಸ್ನೆಸ್ ಇನ್ಕಮ್ಮು, ಟೋಟಲ್ ಇನ್ಕಮ್ಮು, ಇವೆಲ್ಲ ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ನೆಕ್ಸ್ಟ್ ಚಾಪ್ಟರಲ್ಲಿ ಅಸೆಸ್ಮೆಂಟ್ ಆಫ್ ಕಂಪನೀಸ್. ಓಕೆ, ಅಸೆಸ್ಮೆಂಟ್ ಆಫ್ ಕಂಪನೀಸ್ ಏನೇನೋ ಬರುತ್ತೆ ಅಂದರೆ ಕಂಪನಿಯ ಮೀನಿಂಗ್ ಕೇಳ್ಬೋದು, ಡೆಫಿನೇಷನ್ ಕೇಳ್ಬೋದು, ಟೈಪ್ಸ್ ಕೇಳ್ಬೋದು. ಓಕೆ, ಮತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಯಾವ ಥರ ಕಂಪ್ಯೂಟೇಷನ್ ಆಗುತ್ತೆ ಅಂದರೆ ಯಾವ ಥರ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟು. ಮತ್ತು ನಮಗೆ 4 ಮಾರ್ಕ್ಸಿಗೆ ಆ್ಯಂಡ್ 12 ಮಾರ್ಕ್ಸಿಗೆ ಚಾಪ್ಟರ್ ವೈಸು ಈ ಚಾಪ್ಟರ್ ಮೇಲೆ ನಮಗೆ ಪ್ರಾಬ್ಲಮೆಟಿಕ್ ಬಂದೇ ಬರುತ್ತೆ. ಈ ಅಸೆಸ್ಮೆಂಟ್ ಆಫ್ ಕಂಪನೀಸಲ್ಲಿ ಏನೇನು ಕೇಳ್ತಾನಪ್ಪ ಅಂತ ನೋಡೋದಾದರೆ, ಪ್ರಾಬ್ಲಮೆಟಿಕ್ ಅಂತ ಬಂದರೆ 4 ಮಾರ್ಕ್ಸಿಗೆ ಯಾವುದಾದ್ರು ಒಂದು ಅಡ್ಜಸ್ಟ್ಮೆಂಟ್ನ ಕೇಳ್ತಾನೆ. ಬಟ್ ನಮಗೆ 12 ಮಾರ್ಕ್ಸಿಗೆ ಅಂತ ಬಂದರೆ 3 ಫಾರ್ಮೆಟ್ ಬರ್ತವೆ. ಯಾವಪ್ಪ ಅಂತ ನೋಡೋದಾದರೆ ಬಿಸ್ನೆಸ್ ಇನ್ಕಮ್ನ ಕಂಡುಹಿಡಿಬೇಕು, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ನ ಕಂಡುಹಿಡಿಬೇಕು, ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಬೇಕು. ಇಷ್ಟು ಸಹ ಈ ಚಾಪ್ಟರಿಂದ ಮೋಸ್ಟ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಟ್ಯಾಕ್ಸ್ ಅಂಡರ್ ದಿ ಎನ್ವಿರಾನ್ಮೆಂಟು ಅಂದರೆ ಆವಾಗಲೇ ಹೇಳಿದ್ನಲ್ಲ, TDS, ITR, ಫಾರ್ಮ್ಸು ಮತ್ತು ಟ್ಯಾಕ್ಸ್ ಲಯಬಿಲಿಟಿ. ಓಕೆ, ನೆಕ್ಸ್ಟು ITR ಯಾವ ಥರ ರಿಟರ್ನ್ ಮಾಡ್ತಾರೆ. ಓಕೆ, ಈ ಥರ ನಮಗೆ ಕಂಪ್ಲೀಟಾಗಿ ಕೇಳ್ತಾರೆ. ಇದು ನಮಗೆ ಅಸೆಸ್ಮೆಂಟ್ ಆಫ್ ಎನ್ವಿರಾನ್ಮೆಂಟು ಮೋಸ್ಟ್ ಇಂಪಾರ್ಟೆಂಟು. ಯಾಕೆ ಥಿಯರಿ ವೈಸು ಇದು ಸಹ ನಮಗೆ 12 ಮಾರ್ಕ್ಸಿಗೆ ಕೇಳಿದ್ದಾನೆ. ಇದು ಸಹ ಮೋಸ್ಟ್ ಇಂಪಾರ್ಟೆಂಟು. ಇನ್ನು 5 ಕೇಸ್ ಲಾ ಆಫ್ ಅಮೆಂಡ್ಮೆಂಟ್ಸ್ಗಳು, ಇವನ್ ಬೇಕಾದ್ರೆ ನೀವು ಓದ್ಕೊಬೋದು, ಬೇಡ ಅಂದರೆ ಬೇಡ. ಬಟ್ ಯಾಕೆಪ್ಪ ಅಂತಂದರೆ ನಮಗೆ ಲಾಸ್ಟ್ಗೆ ಏನು ಇದು ಬರುತ್ತಲ್ವ ಆಬ್ಜೆಕ್ಟಿವ್ ಟೈಪು, ಅದು ಸಹ ನಮಗೆ ಮೋಸ್ಟ್ ಇಂಪಾರ್ಟೆಂಟು. ಸೊ ಈ ದಿನದ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಆಫ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITRs ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಬಾರಿ 2025ನಲ್ಲಿ ಯಾರೆಲ್ಲ 6th ಸೆಮಿಸ್ಟರ್ನಲ್ಲಿ ಈ ಚಾಪ್ಟರ್ದು ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋ ಸಿಗುವ. ಈ ವಿಡಿಯೋ ನೆಕ್ಸ್ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬರ್ತದೆ. ಸೊ ಅದನ್ನು ನೀವು ನೀಟಾಗಿ ನೋಡಿಕೊಂಡು ಆರಾಮಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋ ಸಿಗುವ.